ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಾಮನ್ ಹೆಗಡೆ, ಕನಕ ನಿಸರ್ಗ ಮನೆ, ಕಾಗಿನೆಲೆ, ಹಾವೇರಿ. ಆತ್ಮೀಯರೇ, ಇವತ್ತು ನಮ್ಮ ಜೊತೆಗೆ ಕನಕ ನಿಸರ್ಗ ಮನೆ, ಕಾಗಿನೆಲೆ, ಹಾವೇರಿಯ ಪ್ರಕೃತಿ ಚಿಕಿತ್ಸೆ ಹಾಗೂ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳಾದಂಥ ಡಾಕ್ಟರ್ ಜಿನು ಆಂಟೋನಿ ಅವರು ಇದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಕನಕ ನಿಸರ್ಗ ಮನೆಯಲ್ಲಿ ನಮ್ಮ ನಿಸರ್ಗ ಮನೆಯ ಸಿರಸಿಯ ಪ್ರಥಮ ಶಾಖೆಯನ್ನು ಶುರು ಮಾಡಿದ್ದೇವೆ. ತುಂಬ ಒಂದು ಕ್ರಮಬದ್ಧವಾಗಿ, ಶಿಸ್ತುಬದ್ಧವಾಗಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೇವೆ. ಸಾವಿರಾರು ಜನ ಬಂದು ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಬ್ಯಾಕ್ ಪೇನಿಗೆ ಅತ್ಯಂತ ಉತ್ತಮವಾದ, ಬಹಳ ತ್ವರಿತಗತಿಯಲ್ಲಿ ಫಲಿತಾಂಶ ನೀಡುವಂತಹ ಸುಮಾರು 25 ರೀತಿಯ ಚಿಕಿತ್ಸೆಗಳನ್ನು ನಾವು ಅಲ್ಲಿ ನೀಡ್ತಾ ಬಂದಿದ್ದೇವೆ. ಹಾಗಾದರೆ ಈ ಬ್ಯಾಕ್ ಪೇನ್ ಅಂದರೆ ಏನು, ಯಾಕೆ ಬರುತ್ತೆ, ಸೊ ಯಾವ ಚಿಕಿತ್ಸೆಗಳನ್ನು ನಾವು ನೀಡ್ತೇವೆ? ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಲ್ಲಿ ಕೂತ್ಕೊಂಡೆ ಕೆಲಸ ಮಾಡೋರಲ್ಲಿ ಬ್ಯಾಕ್ ಪೇನ್ ಕಾಮನ್ ಆಗಿಬಿಟ್ಟಿದೆ. ಇಂತಹ ಈ ಬ್ಯಾಕ್ ಪೇನನ್ನು ಸಂಪೂರ್ಣವಾಗಿ ಹೊಡೆದೊಡಿಸುವ, ಕಡಿಮೆ ಮಾಡುವಂತಹ ಉಪಾಯಗಳನ್ನ ತಿಳಿಸ್ಕೊಡ್ಲಿಕ್ಕಿದ್ದಾರೆ ಡಾಕ್ಟರ್ ಜಿನು ಆಂಟೋನಿ ಅವರು. ಡಾಕ್ಟ್ರೇ, ಬ್ಯಾಕ್ ಪೇನ್ ಬಗ್ಗೆ ಏನ್ ಹೇಳ್ತೀವಿ? ಹೌದು, ಸೊ ಬ್ಯಾಕ್ ಪೇನ್ ಅಂತಿರೋದು ಒಂದು ಸಿಂಪ್ಟಮ್ ಇರೋದು. ಇದು ತುಂಬಾ ಕಾಯಿಲೆ ಸಲುವಾಗಿ ಈ ಸಿಂಪ್ಟಮ್ ಅಥವಾ ಬ್ಯಾಕ್ ಪೇನ್ ಅಂದಿರೋದು ಬರುತ್ತೆ. ಅದರಲ್ಲಿ ಮಸ್ಕುಲೋಸ್ಕೆಲೆಟಲ್ ಅಥವಾ ಈ ಎಲುಬುಗಳದು ಮಸಲ್ಸ್ಗಳಿಗೆ ಪ್ರಾಬ್ಲಮ್ ಆಗಿ ಬರೋದು ಬಗ್ಗೆ ಅಷ್ಟು ನಾವು ಇವತ್ತು ಮಾತಾಡ್ತಾ ಇರೋದು. ಯಾಕೆಂದ್ರೆ ಇನ್ನೊಂದು ಸೆಟ್ ಆಫ್ ಬ್ಯಾಕ್ ಪೇನ್ ಇದೆ. ನಿಮ್ಗೆ ಕಿಡ್ನಿ ಸ್ಟೋನ್ ಇದ್ರೆ ಬ್ಯಾಕ್ ಪೇನ್ ಬರುತ್ತೆ, ಇಲ್ಲ ನಿಮ್ಗೆ ಅಪೆಂಡಿಕ್ಸ್ ಪ್ರಾಬ್ಲಮ್ ಇದ್ರೆ, ಇಲ್ಲ ಏನಾದ್ರು ಯೂರಿನರಿ ಇನ್ಫೆಕ್ಷನ್ ಇದ್ರೆ, ಇಲ್ಲ ಮಹಿಳೆಯರಲ್ಲಿ PCOD ಕಂಡೀಷನ್ಸ್ಗಳು, ಗರ್ಭಕೋಶದ್ದು ಏನಾದ್ರು ತೊಂದರೆಗಳಿರುವಾಗ ಎಲ್ಲ ನಿಮಗೆ ಬ್ಯಾಕ್ ಪೇನ್ ಬರುತ್ತೆ. ಸೊ ಇದೆಲ್ಲ ಇನ್ನೊಂದು ಗೈನಕಾಲಜಿಕಲ್ ಕಂಡೀಷನ್ಸ್, ಬೇರೆ ತರ ಬ್ಯಾಕ್ ಪೇನ್ಸ್ಗಳು. ಸೊ ಇವತ್ತಿನ ನಮ್ದು ವಿಡಿಯೋದಲ್ಲಿ ನಮ್ದು ಡಿಸ್ಕಷನ್ ಯಾವ್ದ್ರದ್ದು ಬಗ್ಗೆ ಅಂದ್ರೆ, ಎಲುಬುಗಳಿಗೆ ಸೌಕಳಿಯಾಗಿ ಬರೋದು ಅಥವಾ ಸಯಾಟಿಕಾ ಅಂತ ಹೇಳ್ತೀವಿ. ಸಯಾಟಿಕ್ ನರ್ವ್ಗೆ ಏನಾದ್ರೆ ಕಂಪ್ರೆಷನ್ ಬರುವಾಗ, ಇಲ್ಲ IVDP ಇಂಟ್ರಾವರ್ಟಿಬ್ಯುಲರ್ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಿ ಬರುವ ಬ್ಯಾಕ್ ಪೇನ್, ಅಥವಾ ಮೆಕ್ಯಾನಿಕಲ್ ಬ್ಯಾಕ್ ಪೇನ್, ನಿಮ್ದು ಕೆಲಸದ ರಿಲೇಟೆಡ್ ಆಗಿ ಬರುವ ಬ್ಯಾಕ್ ಪೇನ್, ಮಸಲ್ ವೀಕ್ನೆಸ್ ಗಳಾಗಿ ಬ್ಯಾಕ್ ಪೇನ್ ಬರೋದು. ಸೊ ಇದ್ರದ್ದು ಬಗ್ಗೆ ಮಾತಾಡ್ತೋಣ. ಇದರದ ರೀಸನ್ ಏನಂತ ನೋಡೋಣ. ಮೆಕ್ಯಾನಿಕಲ್ ಬ್ಯಾಕ್ ಪೇನ್ ಅಂದಿರೋದು ನಾವು ಹೆಸರು ಹೇಳೋ ತರಾನೇ ನಿಮ್ದು ಕೆಲಸದ ರಿಲೇಟೆಡ್ ಆಗಿ ಬರೋದು. ಈಗ ಕಂಟಿನ್ಯೂಸ್ ಆಗಿ ಕುತ್ಕೊಂಡೇ ಕೆಲಸ ಮಾಡುವವರಿಗೆ, ಸಾಫ್ಟ್ವೇರ್ಸ್ಗೆ, ಡಾಕ್ಟರ್ಸ್ಗೆ, ಇಲ್ಲ ಬ್ಯಾಂಕ್ ಅಲ್ಲಿ ಕೆಲಸ ಮಾಡುವವರಿಗೆ, ಅವರೆಲ್ಲ ಕಂಟಿನ್ಯೂಸ್ ಆಗಿ ಕುತ್ಕೊಂಡೇ ಇರ್ತೀವಿ. ಕುತ್ಕೊಳ್ಳುವಾಗ ನಮ್ದು ಸ್ಪೈನ್ ಎಂದು ಎಸ್ ಅಂತ ಒಂದು ಶೇಪ್ ಅಲ್ಲಿ ಇರೋದು. ಇದ್ರೆ ನಾವು ಕುತ್ಕೊಳ್ಳೋವಾಗ ಹಿಂಗೆ ಸ್ಟ್ರೀಟ್ ನೇರವಾಗಿ ಯಾರು ಕುತ್ಕೊಳ್ಳಲ್ಲ, ಯಾವಾಗಲೂ ಹಿಂಗ್ ಹೋಗುತ್ತೆ. ಹಿಂಗ್ ಹೋಗುವಾಗ ಏನಾಗುತ್ತೆ, ಆ ಶೇಪ್ ಚೇಂಜ್ ಆಗೋದು. ಅದರಲ್ಲಿನೂ ನೀವು ಜಾಸ್ತಿ ಹೊತ್ತು ಕುತ್ಕೊಂಡೇ ಇರ್ತೀವಿ ಅಂತ ಇರುವಾಗ ಆ ಬ್ಯಾಕ್ ಮಸಲ್ಸ್ಗಳು ವೀಕ್ ಆಗ್ತಾ ಹೋಗುತ್ತೆ. ಇದು ಒಂದು ಪಿಲ್ಲರ್ ತರ. ಈ ಪಿಲ್ಲರ್ಗೆ ಸಪೋರ್ಟ್ ಇದೆ ಮಸಲ್ಸ್ಗಳು. ಈ ಸಪೋರ್ಟಿಂಗ್ ಇರೋದೇ ವೀಕ್ ಆಗುವಾಗ ಪಿಲ್ಲರ್ ಬೀಳಕ್ಕೆ ಚಾನ್ಸಸ್ ಇರೋದು. ಅವಾಗ್ಲಾನೆ ಈ ಪಿಲ್ಲರ್ ಇಂದ ಒಳಗೆ ಇರುವ ಈ ಡಿಸ್ಕ್ ಅಂತ ಹೇಳೋದು ಅದು ಹೊರಗೆ ಬರೋದು, ಅಲ್ಲ ಕಂಪ್ರೆಷನ್ ಬರೋದು, ಇಲ್ಲ ಅದಕ್ಕೆ ಸೌಕ್ಳಿ ಬರೋದು, ಲಂಪಾರ್ ಸ್ಪಾಂಡೈಲೋಸಿಸ್ ಅಂತ ಹೇಳ್ತೀವಿ. ಇಲ್ಲ ಅದಕ್ಕೆ ಡಿಸ್ಕ್ ಹೊರಗೆ ಬಂದು ಸಯಾಟಿಕ್ ನರ್ವ್ಗೆ ಕಂಪ್ರೆಷನ್ ಆಗಿ ಸಯಾಟಿಕಾ ಅಂತ ಬರೋದು. ಹಂಗಿರುವವರಿಗೆ ಬೆನ್ನಿಂದ, ಸೊಂಟದಿಂದ ಹಿಡಿದು ಕಾಲು ಮಟ್ಟ ನಿಮಗೆ ಸೆಳೆತ ಬರೋದು, ಜೋಮ್ ಬರೋದು, ಜಗ್ಗಿಯೋ ತರ ನೋವು ಬರೋದು, ಈ ತರದೆಲ್ಲ ಸಮಸ್ಯೆಗಳು ಬರುತ್ತೆ. ಸೊ ಇದು ಎಲ್ಲದಕ್ಕೂ ಕಾಮನ್ ಆಗಿ ಇರುವ ರೀಸನ್ ಅಂತ ಹೇಳೋದು ನಿಮ್ ಬ್ಯಾಕ್ ಮಸಲ್ಸ್ಗಳು ವೀಕ್ ಆಗೋದು. ವೀಕ್ ಆಗೋದ್ರದ್ದು ಕಾರಣ ಅಂತಿರೋದು, ಒಂದು ನೀವು ಕಂಟಿನ್ಯೂ ನಿಮ್ದು ಪೋಸ್ಚರ್ ಕರೆಕ್ಷನ್ ಮಾಡಬೇಕಾಗಿರೋದು. ಎರಡನೇದು ನಿಮ್ದು ತೂಕ ಜಾಸ್ತಿ ಆಗುವಾಗ, ಅತಿ ತೂಕ ಇರುವಾಗ ನಿಮ್ಮ ಬೆನ್ನು ಮತ್ತೆ ಮಂಡಿ ನಿಮ್ದು ಕಂಪ್ಲೀಟ್ ವೆಯ್ಟ್ ಬೈರಿಂಗ್ ಜಾಯಿಂಟ್ ಅಂತ ಇರೋದು. ಸೊ ಅದಕ್ಕೆ ಭಾರ ಬಿದ್ದು ಅದಕ್ಕೆ ಸೌಕ್ಳಿ ಬರೋಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ನಿಮ್ಗೆ ಲಂಬರ್ ಸ್ಪಾಂಡೈಲೋಸಿಸ್ ಆಗಿ ಬರೋದು, ಅಥವಾ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಿ ಡಿಸ್ಕ್ ಹೊರಗೆ ಬಂದು ನಿಮಗೆ ನರ ಕಂಪ್ರೆಷನ್ ಇಂದ ಎರಡು ಕಾಲಿಗೆ ಸೆಳೆತ ಬರೋದು. ಇದಕ್ಕೆ ಆಲ್ಮೋಸ್ಟ್ ಒಂದು ಲೇಟರ್ ಆನ್ ಸ್ಟೇಜಸ್ ಅಲ್ಲಿ ಟ್ರೀಟ್ಮೆಂಟ್ಗಳಾಗಿ ಡಾಕ್ಟರ್ಸ್ಗಳು ಸರ್ಜರಿನೇ ಹೇಳೋದು. ನಮ್ಮ ಕನಕ ನಿಸರ್ಗ ಮನೆಯಲ್ಲಿ ಕೂಡ ಸರ್ಜರಿ ಹೇಳಿ ಬಂದಿರೋ ತುಂಬಾ ಪೇಷಂಟ್ಸ್ಗಳಿದ್ದಾರೆ. ಅವ್ರು ಅಡ್ಮಿಟ್ ಆಗಿ 10 ದಿನದ ಚಿಕಿತ್ಸೆಗಳು ತಗೊಂಡು ಸರ್ಜರಿಯಿಂದ ತಪ್ಪಿಸಿರುವ ತುಂಬಾ ಜನ ಪೇಷಂಟ್ಸು ಇದ್ದಾರೆ. ಸೊ ಹಿಂಗಿರುವವರೆಗೆ ನಾವು ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ನಾವು ಕನಕ ನಿಸರ್ಗ ಮನೆಯಲ್ಲಿ ಫೋಕಸ್ ಮಾಡೋದು ಅವರದ್ದು ತೂಕ ಇಳಿಸ್ಲಿಕ್ಕೆ. ಯಾಕಂದ್ರೆ ಎಷ್ಟು ಭಾರ ಸೊಂಡಕ್ಕೆ ಕೊಡೋದು ನೀವು ಕಡಿಮೆ ಮಾಡುತ್ತೀರೋ ಅಷ್ಟು ರಿಲೀಫ್ ಕೊಡ್ತಾ ಇದೆ ಅಂತ ನಿಮ್ಮ ಬೋನ್ಸ್ಗಳಿಗೆ, ಬ್ಯಾಕ್ ಬೋನ್ಗೆ, ಸ್ಪೈನಲ್ ಕಾರ್ಡ್ಗೆ. ಸೊ ತೂಕ ಅಳಿಲಿಕ್ಕಿರುವ ಆಹಾರ ಪದ್ಧತಿನ ನಾವು ಫಸ್ಟ್ ಕೊಡ್ತೀವಿ. ಎರಡನೇದು ಫಿಸಿಯೋಥೆರಪಿ, ಅಕ್ಯುಪಂಚರ್ ಅಂತ ಎರಡು ಪೇನ್ ಮ್ಯಾನೇಜ್ ಮಾಡುವ ಪ್ರಕೃತಿ ಚಿಕಿತ್ಸೆಗಳಿದೆ. ಫಿಸಿಯೋಥೆರಪಿಯಲ್ಲಿರುವ ಇಲೆಕ್ಟ್ರಿಕ್ ಥೆರಪೀಸ್ಗಳು, ಇನ್ಫರೆನ್ಷಿಯಲ್ ಥೆರಪಿ ಆಗಲಿ, ಅಲ್ಟ್ರಾಸೌಂಡ್ ಆಗಲಿ, ಇಲ್ಲ ಇನ್ಫ್ರಾರೆಡ್ ರೇಸ್ ಕೊಡೋದಾಗಲಿ, ಇಲ್ಲ ಟೆನ್ಸ್ ಅಂತ ಒಂದು ಟ್ರೀಟ್ಮೆಂಟ್ ಕೊಡೋದಾಗ್ಲಿ, ಇದೆಲ್ಲ ಕೊಟ್ಟು ನಾವು ಪೇನ್ ನ ರಿಲೀಫ್ ಮಾಡ್ತೀವಿ.
ವ್ಯಾಯಾಮ ನಾನು ಹೇಳಿದಿರಲ್ಲ, ಬ್ಯಾಕ್ ಮಸಲ್ಸ್ಗಳು ವೀಕ್ ಆಗ್ತಾ ಹೋಗುತ್ತೆ. ಈ ವೀಕ್ ಸ್ಟ್ರೆಂತ್ ಆಗಕ್ಕಿರುವ ಆಸನಾಸಗಳು, ಭುಜಂಗಾಸನ ಇಲ್ಲ ಲಂಬಾರ್ ಸ್ಟ್ರೆಚಿಂಗ್, ಕಾಲು ರೇಸ್ ಮಾಡೋದು, ಈ ತರ ವ್ಯಾಯಾಮಗಳನ್ನ ಒಂದು ಸೆಟ್ ನಾವು ಹೇಳ್ಕೊಡ್ತೀವಿ. ನಾಲ್ಕನೇದು ಆಯುರ್ವೇದನ ನಾವು ಇಲ್ಲಿ ಕೊಡ್ತೀವಿ ಕನಕ ನಿಸರ್ಗ ಮನೆಯಲ್ಲಿ. ಆಯುರ್ವೇದಿಕ್ ತಜ್ಞರಿದ್ದಾರೆ. ಸೊ ಆಯುರ್ವೇದಿಕ್ ಚಿಕಿತ್ಸೆಗಳು ಅದರಲ್ಲಿ ಕಟಿಬಸ್ತಿ ಅಂತ ಒಂದು ಚಿಕಿತ್ಸೆ ಬರುತ್ತೆ. ಅದು ನಿಮ್ದು ಎಲ್ಲಿ ಯಾವ ಬೋನ್ ಸೌಕ್ಲಿ ಆಗಿರೋದೋ ಆ ಬೋನ್ಸಿಗೆ ನಾವು ಗೋಧಿಯಿಂದ ಒಂದು ರೌಂಡ್ ಕಟ್ಟಿ ಅದರಲ್ಲಿ 3-4 ಪೇನ್ ಆಯಿಲ್ಗಳನ್ನ ಮಿಕ್ಸ್ ಮಾಡಿ ಆಯಿಲ್ ಚೇಂಜ್ ಮಾಡ್ತಾ ಹೋಗೋ ಒಂದು ಚಿಕಿತ್ಸಾ ರೀತಿ ಇದೆ. ಕಟಿಬಸ್ತಿನ ನಾವು ಕೊಡ್ತೀವಿ. ಇನ್ನು ಆಹಾರದಲ್ಲಿನೇ ಪೋಷಕಾಂಶಗಳದ್ದು ಕೊರತೆ ನಾವು ಹೇಳಿದಿರಲ್ಲ, ವಿಟಮಿನ್ ಡಿ, ಕ್ಯಾಲ್ಸಿಯಂ, ಬೋರಾನ್, ಇದ್ರದ್ದು ಕೊರತೆಗಳಿರುವಾಗ್ಲಾನು ನಿಮಗೆ ಮಸಲ್ಸ್ಗಳು ವೀಕ್ ಆಗುತ್ತೆ. ಸೊ ಈ ಕೊರತೆಗಳನ್ನ ಫುಲ್ಫಿಲ್ ಮಾಡಕ್ಕಿರುವ ಸಪ್ಲಿಮೆಂಟ್ಸ್ಗಳದ್ದು ಅವಶ್ಯಕತೆ ಇದ್ರೆ ನಾವು ಕೊಡ್ತೀವಿ. ಸೊ ಇದನ್ನ ಒಂದು ಇಂಟಿಗ್ರೇಟೆಡ್ ಆಗಿ ನ್ಯಾಚುರಲ್ ಪ್ರಕೃತಿ ಚಿಕಿತ್ಸೆ ಹಾಗೂ ಆಯುರ್ವೇದ ಇದು ಎರಡು ಕಾಂಬಿನೇಷನ್ ಆಗಿನೇ ನಾವು ಕನಕ ನಿಸರ್ಗ ಮನೆಯಲ್ಲಿ ಚಿಕಿತ್ಸೆ ಕೊಡೋದು. ಈಗ ಸುತ್ತಮುತ್ತಲಿರೋರು ಬರ್ತಾರೆ, ಈ ಹೊಲದಲ್ಲಿ ಕೆಲಸ ಮಾಡೋರಿಗೆಲ್ಲರಿಗೂ ಭಾರ ಜಾಸ್ತಿ ಎತ್ತು ಅವ್ರಿಗೆ ಸೊಂಟದ ನೋವು ಬಂದಿರುತ್ತೆ. ಅವ್ರಿಗೆ ಅಡ್ಮಿಟ್ ಆಗಕ್ಕಂಥದ್ದು ಕೆಲವರಿಗೆ ಆಗೋದಿಲ್ಲ. ಹಂಗಿರೋವರೆಗೆ ನಾವು OP ಟ್ರೀಟ್ಮೆಂಟ್ ಕೊಡ್ತೀವಿ. ಅವರು ಒಂದು 10-15 ನಿಮಿಷ ಬಂದ್ರೆ ಫಿಸಿಯೋಥೆರಪಿ ಟ್ರೀಟ್ಮೆಂಟ್, ಬಸ್ತಿ ಟ್ರೀಟ್ಮೆಂಟ್ ತಗೊಂಡು ಅವರಿಗೆ ಹೋಗ್ಬೋದು. ಸೊ ಈ ತರ 7 ದಿನ ಅವ್ರ ಹತ್ರ ಬಂದು ಹೋಗಕ್ಕೆ ಹೇಳ್ತೀವಿ. ಜೊತೆದಲ್ಲಿನೇ ಮನೆಯಲ್ಲಿ ರೆಸ್ಟ್ ಮಾಡಿ ಸ್ವಲ್ಪ ವ್ಯಾಯಾಮ ಮಾಡಿಕೊಂಡು ಆಹಾರ ಪದ್ಧತಿಯಲ್ಲಿ ಚೇಂಜ್ ಮಾಡಕ್ಕಿರುವ ಇನ್ನೊಂದು ಫೆಸಿಲಿಟಿನೂ ನಾವು ಅಲ್ಲಿ ಅರೇಂಜ್ ಮಾಡಿದ್ದೀವಿ. ಸೊ ಇದಿಷ್ಟು ಟ್ರೀಟ್ಮೆಂಟ್ ನಾವು ಇಂಟಗ್ರೇಟೆಡ್ ಆಗಿ ಕೊಟ್ಟೇನೆ ನಾವು ಬ್ಯಾಕ್ ಪೇನ್ ನಾವು ಟಾರ್ಗೆಟ್ ಮಾಡೋದು. ಸೊ ಈ ಬ್ಯಾಕ್ ಪೇನ್ ಅನ್ನುವಂಥದ್ದು ಅನೇಕರನ್ನ ಕಾಡ್ತಾ ಇದೆ, ಸಿಯಾಟಿಕಾ ಅನ್ನುವಂಥದ್ದು ಅನೇಕರನ್ನ ಕಾಡ್ತಾ ಇದೆ. ಆಪರೇಷನ್ ಮಾಡ್ಬೇಕಾಗತ್ತೆ, ಸರ್ಜರಿ ಬೇಕಾಗತ್ತೆ ಅಂತ ಹೇಳಿದಂತಹ ಅನೇಕರು ಸೆಕೆಂಡ್ ಒಪಿನಿಯನ್ ಅಂತ ನಮ್ಮ ಹತ್ರ ಬರ್ತಾರೆ. ನಾವು ಸರ್ಜರಿಯನ್ನ ಅವರಿಗೆ ಸರಿಯಾದ ವ್ಯಾಯಾಮವನ್ನು ಹೇಳಿಕೊಟ್ಟು ಪ್ರಾರಂಭದ ಹಂತದಲ್ಲಿ 2ನೇ ಸ್ಟೇಜಲ್ಲಿ ಇದ್ರೆ IVDP ಏನ್ ಡಿಸ್ಕ್ ಪ್ರೊಲ್ಯಾಪ್ಸ್ ಇರುತ್ತೆ ಅಂಥವರಿಗೆ ನಾವು ಕರೆಕ್ಟ್ ಆದಂಥ ವ್ಯಾಯಾಮವನ್ನು ಮಾಡಿಸಿ, ಕರೆಕ್ಟ್ ಆದಂತಹ ಫಿಸಿಯೋಥೆರಪಿಯನ್ನು ಕೊಟ್ಟು, ಕರೆಕ್ಟ್ ಆದಂಥ ನ್ಯಾಚುರೋಪತಿಯನ್ನು, ಆಯುರ್ವೇದವನ್ನು ಕೊಟ್ಟು ಅವ್ರಿಗೆ ಸರ್ಜರಿಯನ್ನು ತಪ್ಪಿಸಿದಂತಹ ಸಾವಿರಾರು ಉದಾಹರಣೆಗಳಿವೆ. ಸೊ ಹಾಗಾಗಿ ಖಂಡಿತವಾಗಿ ನೀವುಗಳು ಕನಕ ನಿಸರ್ಗ ಮನೆಗೆ ಬ್ಯಾಕ್ ಪೇನಿಗೆ ಟ್ರೀಟ್ಮೆಂಟ್ಗೆ ಬಂದರೆ ಒಳ್ಳೆಯ ಉತ್ತಮವಾದ ಫಲಿತಾಂಶವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಎಲ್ಲ ಚಿಕಿತ್ಸೆಗಳು, ಮೇಡಮ್ ಹೇಳಿದಂಥ ಚಿಕಿತ್ಸೆಗಳ ಕಾಂಬಿನೇಷನ್ನ ಕೊಟ್ಟು ನಿಮ್ಮ ಬ್ಯಾಕ್ ಪೇನನ್ನು ಅಥವಾ ಸಿಯಾಟಿಕ್ ಪೇನನ್ನು ಅಥವಾ ಸೊಂಟದಿಂದ ಕಾಲಿಗೆ ಬರ್ತಾ ಇರುವಂಥ ನೋವನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ, ಈ ಒಂದು ಕನಕ ನಿಸರ್ಗ ಮನೆ ನಾವು ಬಹಳ ಒಂದು ಪ್ರೀತಿಯಿಂದ ಒಂದು ಹಾವೇರಿ ಸುತ್ತಮುತ್ತಲಿನ ಜನತೆಗೆ, ಉತ್ತರ ಕರ್ನಾಟಕದ ಜನರಿಗೆ ಹಾಗೂ ಎಲ್ಲರಿಗೂ ಸಹಾಯ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಒಂದು ಬ್ರಾಂಚ್ ಆಗಿ, ಪ್ರಪ್ರಥಮ ಬ್ರಾಂಚ್ ಆಗಿ ಶುರು ಮಾಡಿದ್ದೇವೆ. ತೊಂದರೆ ಇದ್ದವ್ರು ಬನ್ನಿ, ತೊಂದರೆ ಇಲ್ಲದೆ ಇದ್ದವ್ರು ಬನ್ನಿ ಅಂತ ನಾನು ಹೇಳ್ತಾ ಇಲ್ಲ. ತೊಂದರೆ ಇದ್ದವ್ರು ಬನ್ನಿ, ನ್ಯಾಚುರಲ್ ಆಗಿ ನಿಮ್ಮ ತೊಂದರೆಯನ್ನು ಕಡಿಮೆ ಮಾಡ್ಕೊಂಡು ಹೋಗಿ ಅನ್ನುವಂಥ ಒಂದು ವಿನಂತಿಯನ್ನು ಮಾಡ್ತಾ, ಕೆಳಗೆ ಬರುವಂಥ ನಂಬರ್ನ ಸಂಪರ್ಕಿಸಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ, ಮೇಡಮ್ ಅವರಿಗೂ ಧನ್ಯವಾದಗಳು, ತಮಗೂ ವಂದನೆಗಳು.